ಕರ್ನಾಟಕ ನಾಡಗೀತೆ ಪರವಾಗಿಲ್ಲ, ಕರ್ನಾಟಕದ ಚಳವಳಿಯಲ್ಲಿ ಯಾರೂ ಭಾಗವಹಿಸಿಲ್ಲ. ಇಂಥವ್ರಿಗೆ ನೀವು ಪ್ರಶಸ್ತಿ ಕೊಡೋದ್ರಿಂದ ಇಡೀ ಬೆಳಗಾವಿ ಗಡಿ ಭಾಗಕ್ಕೆ ನೀವು ಅಪಚಾರ ಮಾಡಿದಂತ ಹೇಳಬೇಕಾಗಿತ್ತು. ಇವತ್ತು ಈ ಸಂಬಂಧ ಒಂದು ಸುದೀರ್ಘವಾದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಹಾಗೂ ಗಡಿ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಕಳಿಸಿದ್ದೇನೆ. ಈಗ ಕಳಿಸಿದ್ದೇನೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಎಂತೆಂಥ ಮನೆಯರಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ BS ಗವಿಮಠ ಅದಾರ, ಸಾಹಿತ್ಯ ಕ್ಷೇತ್ರದಲ್ಲಿ ಬಸವರಾಜ ಜಗಜಂಪಿ ಅದಾರ, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಹಿರಿಯರಾದ ಎಲ್ಲ ಶಾಸ್ತ್ರಿ ಅದಾರ. ಇವರೆಲ್ಲರೂ 80ರ ಆಸುಪಾಸು ವಯಸ್ಸಿನವರು. ಆಮೇಲೆ ಸಂಸ್ಥೆ ತೊಗೊಂಡ್ರೆ ಮಾನವ ಬಂಧುತ್ವ ವೇದಿಕೆ, ಇಲ್ಲಿ ಜನಪರವಾದ ಪ್ರಗತಿಪರ ವಿಚಾರ ಬಿತ್ತುವಂಥ ಸಂಸ್ಥೆ ಐತಿ. ರಂಗಭೂಮಿ ತೊಗೊಂಡ್ರೆ ರಂಗ ಕಡಿಮೆಯಾಗಿ DS ಚೌಳ ಅದಾರ. ಶಿಕ್ಷಣ ಸಂಸ್ಥೆ ಕೊಡಬೇಕಾದ್ರೆ ಕರ್ನಾಟಕ ಲಾ ಸೊಸೈಟಿ SM ಕುಲಕರ್ಣಿ ಅವ್ರು ಕೊಡಬೇಕಾಗಿತ್ತು. ಪ್ರೊಫೆಸರ್ ಅವ್ರು ಕೊಡಬೇಕಾದ್ರೆ SB ಕೋಲ್ಕಾರ್ ಅವ್ರು ಕೊಡಬೇಕಾಗಿತ್ತು. ಈ ಎಲ್ಲ ಬಿಟ್ಟು ಈ ಮರಾಠ ಮಂಡಳ ಶಿಕ್ಷಣ ಕೊಡುವ ಉದ್ದೇಶ ಏನು? ಕೇವಲ ಅವರ ಪತಿ MLC ಅಂತ ಒಂದೇ ಕಾರಣಕ್ಕೆ ನೀವು ಕೊಟ್ಟಿರಿ. ಇದಂಥ ಅಪಚಾರ ಯಾವುದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಕಳಿಸಿದ್ವಿ, ಗಡಿ ಉಸ್ತುವಾರಿ ಮಂತ್ರಿ ಕಳಿಸಿದ್ವಿ. ಅವರ ಕೊಟ್ಟಂಥ ಪ್ರಶಸ್ತಿಯನ್ನು ಕೂಡಲೇ ತಡೆ ಹಿಡಿಬೇಕು. ನಾವು ಹೇಳಿದಂಥ ಎಲ್ಲ ಮಹಿಳೆಯರಲ್ಲಿ ಒಬ್ಬರಿಗೆ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದ್ದೇವೆ. ಇಲ್ಲಾಂದ್ರೆ ಇದು ಗಡಿನಾಡಿನ ಬಗ್ಗೆ ಮುಖ್ಯಮಂತ್ರಿಗಳು ಮೇಲಿನ ಹೇಳ್ತಾರೆ, ಕನ್ನಡ ಪರವಾಗಿದ್ದೀನಿ, ಗಡಿ ಪರವಾಗಿದ್ದೀನಿ ಅಂತ. ಅದು ಬೋಗಸ್ ಅಂತ ಹೇಳ್ಬೇಕು. ಮುಖ್ಯಮಂತ್ರಿಗಳಿಗೆ ಇದು ಅಪಚಾರ, ಅವ್ರ ವ್ಯಕ್ತಿತ್ವಕ್ಕೆ ಅಪಚಾರ. ಯಾಕಂದ್ರೆ ಅವ್ರ ವಯಸ್ಸಿನೆಲ್ಲರೂ ಉಲ್ಲಂಘನೆ ಆಗೈತಿ. ಮತ್ತು ಕನ್ನಡ ಸಂಸ್ಥೆಗಳು ಕನ್ನಡ ಹೇಳಿ ಎಷ್ಟು ಜನ ಇದ್ದರೂ ಸಹಿತ ನೀವು ಅವ್ರು ಕೊಟ್ಟಿದ್ದೀರಿ. ಅದನ್ನು ತಡೆ ಹಿಡಬೇಕಂತ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಸುದೀರ್ಘವಾದ ಪತ್ರ ಬರೆದು ಅದನ್ನು ನಾವು ಇವತ್ತು ನಮ್ಮ ಭಾವನೆಗಳನ್ನು, ಗಡಿ ಭಾಗದ ಕನ್ನಡಿಗರ ಆಕ್ರೋಶವನ್ನು, ಅಸಮಾಧಾನವನ್ನು ನಾವು ತಿಳಿಸಿದ್ದೇವೆ. ಸರಿ, ಪ್ರತಿ ವರ್ಷವೂ ನೀವು ಲೆಟ್ರ್ ಬರ್ತಾ ಬರ್ತೀರಿ. ಸರ್ಕಾರ ತನ್ನ ಮಂಡವಾದವನ್ನು ತನ್ನ